I am Deepak G, Assistant Professor of Commerce, Government First Grade College, Pavada. ನಾವು ಇವತ್ತು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದ್ರೆ ಏನು? ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ it refers to business that takes place across the national boundaries of a country. National boundaries ಅಂತ ಹೇಳಿದ್ರೆ ನಮ್ಮ ದೇಶದ ಬೌಂಡರಿನ ದಾಟಿ, ಬಾರ್ಡರ್ಸ್ ದಾಟಿ ನಡೀತಕ್ಕಂತಹ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್. ದಟ್ ಮೀನ್ಸ್ ಇಟ್ ಈಸ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಟೂ ಕಂಟ್ರೀಸ್. ಎರಡು ಕಂಟ್ರಿಗಳ ನಡುವೆ ನಡೀತಕ್ಕಂತಹ ಒಂದು ಬಿಸ್ನೆಸ್ ಟ್ರೇಡ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರಿಬಹುದು. ಏನಿರುತ್ತೆ ಅದರಲ್ಲಿ? ಇಟ್ ಇನ್ಕ್ಲೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡಿಂಗ್, ಸರ್ವಿಸಸ್ ಬಿಯಾಂಡ್ ದ ಜಿಯೋಗ್ರಫಿಕಲ್ ಬೌಂಡ್ರೀಸ್ ಆಫ್ ಎ ಕಂಟ್ರಿ. ಜಿಯೋಗ್ರಫಿಕಲ್ ಬೌಂಡ್ರೀಸ್ ಆಫ್ ಎ ಕಂಟ್ರಿ ಅಂತ ಹೇಳಿದ್ರೆ ನಮ್ಮ ದೇಶದ ಗಡಿ ಭಾಗವನ್ನ ದಾಟಿ ನಡೆಸ್ತಕ್ಕಂತಹ ಒಂದು ಬಿಸ್ನೆಸ್ ಆಗಿರುತ್ತೆ. ಆ ಒಂದು ಬಿಸ್ನೆಸ್ ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ, ಇನ್ ಸಿಂಪಲ್, international business is a business that takes place between two countries across the national boundaries of a nation ಅಂತ ಕೂಡ ನಾವು ಹೇಳಬಹುದು. ಆ ಬಿಸ್ನೆಸ್ ಅಂತ ಬಂದಾಗ ಇಟ್ ಇನ್ಕ್ಲೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ, ಟ್ರೇಡಿಂಗ್ ಆಕ್ಟಿವಿಟಿ ಆಗಿರುತ್ತೆ, ಸರ್ವಿಸಸ್ ಕೂಡ. ಸರ್ವಿಸಸ್, ಈವನ್ ಎಜುಕೇಶನ್ ಇಸ್ ಆಲ್ಸೋ. ಎಜುಕೇಶನ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು. For everything, international business is applicable. That what you call as a international business ಅಂತ ಹೇಳ್ತೀವಿ. ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ನಾವು ಏನೇನು ಸಮಸ್ಯೆಗಳನ್ನು ಎದುರಿಸ್ತೀವಿ, ವಾಟ್ ಆರ್ ದ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ, ಹಾಗಾದ್ರೆ ಪ್ರಾಬ್ಲಮ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ or the complexity of international business ಅಂತ ಬಂದಾಗ ಇಲ್ಲಿ ಒಂದು ನಂಬರ್ 1 ಪಾಯಿಂಟ್ ನೀವು ಇಲ್ಲಿ ಗಮನಿಸ್ಕೊಳ್ಳಿ. there is a problem of distance and problem of transport ಅಂತ ಹೇಳ್ತೀವಿ. ಪ್ರಾಬ್ಲಮ್ ಆಫ್ ಡಿಸ್ಟೆನ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ಇಟ್ಸ್ ಎ ಮೇಜರ್ ಪ್ರಾಬ್ಲಮ್, ಬಿಕಾಸ್ ಗೂಡ್ಸ್ ಆರ್ ಟು ಬಿ ಟ್ರಾನ್ಸ್ಪೋರ್ಟೇಟೆಡ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅಥವಾ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡೋದು ಇಟ್ಸ್ ಎ ಮೇಜರ್ ಪ್ರಾಬ್ಲಮ್. Because the distance matters. It is too long. If you take, for example, the distance between India and America, so India and Russia, Australia, anta bandaga, it is too long. And there is a problem with the transport. ಯಾಕಂದ್ರೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅಂದ್ರೆ ನಾವು ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಐದರ್ ಏರ್ ಟ್ರಾನ್ಸ್ಪೋರ್ಟ್ ಆಗಿರಬೇಕು ಅಥವಾ ಓಷನ್ ಟ್ರಾನ್ಸ್ಪೋರ್ಟ್ ಆಗಿರಬೇಕು. and there is a risk also. ರಿಸ್ಕ್ ಆಗಿರ್ತಕ್ಕಂಥ ಚಾನ್ಸಸ್, ದ ಚಾನ್ಸ್ ಆಫ್ ಆಕ್ಸಿಡೆಂಟ್ ಆಗಿರ್ಬೋದು, ಚಾನ್ಸಸ್ ಆಫ್ ನ್ಯಾಚುರಲ್ ಕಲಾಮಿಟಿ ಸಮ್ ಟೈಮ್ ಇಟ್ ಅಕ್ಕರ್ ಆಗ್ತಕ್ಕಂಥ ಚಾನ್ಸ್ ಆಗಿರ್ಬೋದು. ಈ ರೀತಿಯಾದಂತಹ ಸರ್ಟೈನ್ ಇನ್ಸಿಡೆಂಟ್ಗಳಲ್ಲಿ ದ ಟ್ರಾನ್ಸ್ಪೋರ್ಟೇಷನ್ ಬಿಕಮ್ ಎ ಪ್ರಾಬ್ಲಮ್ ಅಂಡ್ ದ ರಿಸ್ಕ್ ಅಸೋಸಿಯೇಟೆಡ್ ವಿತ್ ದ ಟ್ರಾನ್ಸ್ಪೋರ್ಟೇಷನ್. ದಟ್ ಇಸ್ ಒನ್ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್. ಆಫ್ ಕೋರ್ಸ್ there is a problem, but still we have to make an agreement with other international countries also for running a country. Therefore it may be problem, but we have to make a trade agreement between foreign countries also. That is the first problem. Number 2, differences in language, culture and trade practice. Language, culture and trade practice. ಲ್ಯಾಂಗ್ವೇಜ್ ಕಲ್ಚರ್ ಅಂತ ಬಂದಾಗ ದ ಕಲ್ಚರ್ ಆಫ್ ಒನ್ ನೇಷನ್ ಡಿಫರ್ ಫ್ರಮ್ ಅನದರ್ ನೇಷನ್. ಒಂದು ದೇಶದ ಸಂಸ್ಕೃತಿ ಮತ್ತೊಂದು ದೇಶದ ಸಂಸ್ಕೃತಿ ಬಹಳ ವಿಭಿನ್ನ. ಅಂದ್ರೆ ಈ ಒಂದು ಲ್ಯಾಂಗ್ವೇಜ್ ಆಲ್ಸೋ, ನಾವು ಇಂಡಿಯಾ ಅಂತ ತಗೊಂಡಾಗ ಇಂಡಿಯಾದಲ್ಲಿ ಹಲವಾರು ಭಾಷೆಗಳಿದೆ, ಹಲವಾರು ರೀತಿಯಾದಂಥ ಸಂಸ್ಕೃತಿ ಇದೆ. ಏನು ಕರ್ನಾಟಕ ಅಂತ ತಗೊಂಡಾಗ ಕರ್ನಾಟಕದಲ್ಲಿ ಸೌತ್ ಕರ್ನಾಟಕ ಇರ್ತಕ್ಕಂಥ ಸಂಸ್ಕೃತಿ, ಅಥವಾ ಮೈಸೂರು ಭಾಗದಲ್ಲಿ, ಬೆಂಗಳೂರು ಭಾಗದಲ್ಲಿ ಇರ್ತಕ್ಕಂಥ ಸಂಸ್ಕೃತಿ, ಕೊಡಗು ಮಡಿಕೇರಿಯಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಬಹಳ ವಿಭಿನ್ನ.
ಹಾಗೆ ದೇಶ ಅಂತ ತಗೊಂಡಾಗ ಅಲ್ಲಿರ್ತಕ್ಕಂಥ ಸಂಸ್ಕೃತಿ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಇಟ್ ಇಸ್ ಎ ಡಿಫ್ರೆನ್ಸ್. ಅಕಸ್ಮಾತ್ ನಾವು ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಬೇಕು ಅಂತ ಹೇಳಿದಾಗ ಜಪಾನ್ ಆಗಿರ್ಬೋದು, ಸೌತ್ ಕೊರಿಯಾ ಆಗಿರ್ಬೋದು, ಯು ಹ್ಯಾವ್ ಟು ಮೇಕ್ ಟ್ರೇಡ್ ಅಗ್ರಿಮೆಂಟ್ ಇನ್ ದ ಲ್ಯಾಂಗ್ವೇಜಸ್ ದೇ ನೋ. ಜಪಾನಲ್ಲಿ ಜಪಾನೀಸ್ ಲ್ಯಾಂಗ್ವೇಜೇ ಮಾತಾಡೋದು. ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಪಿಯರ್ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಂದ್ಸಲಿ ಫಾರಿನ್ ಟ್ರೇಡ್ ಅಗ್ರಿಮೆಂಟ್ ಅಂತ ಹೋದಾಗ ಟ್ರಾನ್ಸ್ಲೇಟರ್ಸ್ ಅಂತ ಇರ್ತಾರೆ. ಟ್ರಾನ್ಸ್ಲೇಟರ್ ಹೂ ನೋ ಬೋತ್ ಇಂಡಿಯನ್ ಲ್ಯಾಂಗ್ವೇಜ್ ಅಂಡ್ ಎನಿ ಕಂಟ್ರಿ ಲ್ಯಾಂಗ್ವೇಜ್. ಅದರ ಈಗ ಜಪಾನ್ ಹೋಗ್ತಾನೆ ಜಪಾನೀಸ್ ಲ್ಯಾಂಗ್ವೇಜ್ ನನಗೆ ಗೊತ್ತಿರಬೇಕು, ಸೌತ್ ಕೊರಿಯಾಗೆ ಹೋಗ್ತಾನೆ ಸೌತ್ ಕೊರಿಯಾ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಆ ಟ್ರಾನ್ಸ್ಲೇಟರ್ಸ್ ಮುಖಾಂತರ ಆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ದಿಸ್ ಇಸ್ ಅ ಪ್ರಾಬ್ಲಮ್ ಇನ್ ದ ಲ್ಯಾಂಗ್ವೇಜ್, ಕಲ್ಚರ್ and trade practices. In the trade practices also there is a complexity, because due to these differences businessmen engaged in international business find it difficult to conduct international business. ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಡೈರೆಕ್ಟಾಗಿ ನಾವು ಜಪಾನ್ ಕಂಟ್ರಿಯಲ್ಲಿ ಇರ್ತಕ್ಕಂಥ ಅಫೇರ್ ಜೊತೆ ಮಾತಾಡೋದು ಬಹಳ ಕಷ್ಟ ಆಗುತ್ತೆ. ಇನ್ ಕೇಸ್ ದೇರ್ ಇಸ್ ಎನ್ ಎಮರ್ಜೆನ್ಸಿ. If they deal with the Japanese language, it's a problem. Or if they deal with the English language in India, there will be no problem at all. But the language problem, cultural problem, trade practices, even though there is a barrier to international business, and now the problem is identify market, but we are also having suggestion and improvement regarding eradicating this problem also. The second problem. Number 3, problem of currency conversion and fluctuation in foreign exchange value is a major problem especially India is facing, because international business in the ಬಂದಾಗ it involves currencies of 2 or more countries. 2 ಅಥವಾ 3 ದೇಶ ಕಂಟ್ರಿ ಜೊತೆ ವ್ಯವಹಾರ ಇಟ್ಕೊಂಡಾಗ ಆ ದೇಶದ ಕರೆನ್ಸೀಸ್ ಜೊತೆ ನಾವು ಪ್ರಾಬ್ಲಮ್ ಆಗುತ್ತೆ. ಈಗ ನೀವು ಗಮನಿಸಬಹುದು, ಒಂದು $US ಈಕ್ವಲ್ಸ್ ಆಲ್ಮೋಸ್ಟ್ 76 ರೂಪೀಸ್ ಆಗಿದೆ ಆಸ್ ಆಫ್ ಟುಡೇ. ಅಂದರೆ $ಗೆ ಇಂಡಿಯನ್ ರುಪಿ ಕಂಪೇರ್ ಮಾಡಿದಾಗ ಇಟ್ ಈಸ್ ಇನ್ಕ್ರೀಸಿಂಗ್ ದ $. ಅಂದರೆ ನಾವು ಫಾರಿನ್ ಕಂಟ್ರಿಗೆ ಪೇಮೆಂಟ್ ಮಾಡಬೇಕು, ಎಸ್ಪೆಷಲಿ US ಪೇಮೆಂಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಮೇಕ್ ಪೇಮೆಂಟ್ ಇನ್ ಡಾಲರ್ಸ್ ಪೇಮೆಂಟ್ ಮಾಡಬೇಕು. ಬಟ್ ಕರೆನ್ಸಿ ಕನ್ವರ್ಷನ್ ಅಂತ ಬಂದಾಗ ಆ ಕರೆನ್ಸಿ ಕನ್ವರ್ಷನ್ ವಿ ಇಂಡಿಯನ್ ಪೀಪಲ್ ಹ್ಯಾಸ್ ಟು ಪೇ ಮೋರ್ ಅಮೌಂಟ್. ಹಾಗೆ ಕರೆನ್ಸಿ ಕನ್ವರ್ಷನ್ ಅಂತ ಒಂದು ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಫ್ಲಕ್ಚುಯೇಷನ್ ಫಾರಿನ್ ಎಕ್ಸ್ಚೇಂಜ್ ವ್ಯಾಲ್ಯೂ. ನೀವು ಸ್ಟಾಕ್ ಮಾರ್ಕೆಟನ್ನು ಗಮನಿಸಿದಾಗ ಪ್ರತಿದಿನ ದೇರ್ ಇಸ್ ಚೇಂಜಸ್ ಇನ್ ಫ್ಲಕ್ಚುಯೇಷನ್ ಇನ್ ದ ಪ್ರೈಸಸ್ ಆಫ್ ದ ಕರೆನ್ಸಿ. ಅದು ಅಮೇರಿಕನ್ US ಡಾಲರ್ ಆಗಿರ್ಬೋದು, ಜಪಾನೀಸ್ ಯೆನ್ ಆಗಿರ್ಬೋದು, UK ಪೌಂಡ್ಸ್ ಆಗಿರ್ಬೋದು, ಪ್ರತಿಯೊಂದ್ರದ್ದು ಫ್ಲಕ್ಚುಯೇಷನ್ ಆಗ್ತಾ ಇದೆ. ಪ್ರತಿದಿನದ ಫ್ಲಕ್ಚುಯೇಷನ್ ಇಟ್ ಈಸ್ ಸಮ್ ಪ್ರಾಬ್ಲಮ್ ಫಾರ್ ದ ಬಿಸ್ನೆಸ್ ಮ್ಯಾನ್ ಫಾರ್ ಮೇಕಿಂಗ್ ಕನ್ವರ್ಷನ್ ಆಫ್ ಕರೆನ್ಸೀಸ್. ದಟ್ ಈಸ್ ಅನದರ್ ಪ್ರಾಬ್ಲಮ್. ಅಂಡ್ ನಂಬರ್ 4, ಪೊಲಿಟಿಕಲ್ ಸಿಸ್ಟಮ್ ಅಂಡ್ ಲಾಸ್. ಪೊಲಿಟಿಕಲ್ ಸಿಸ್ಟಮ್ ಅಂಡ್ ಲಾಸ್ ಅಂತ ಬಂದಾಗ ಇಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಅಂತ ಬಂದರೆ ನಾವು ಹಲವಾರು ಇಂಟರ್ನ್ಯಾಷನಲ್ ಕಂಟ್ರೀಸ್ ಜೊತೆ ನಾವು ಟ್ರೇಡ್ ಅಗ್ರಿಮೆಂಟ್ ಇಟ್ಕೊಂಡಾಗ ಆ ದೇಶದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಇಫ್ ಜಪಾನ್ ಕಂಟ್ರಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜಪಾನೀಸ್ ಕಂಪನಿ ಹ್ಯಾಸ್ ಟು ಫಾಲೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದ ಇಂಡಿಯನ್ ಕಂಟ್ರಿ. ಅಕಸ್ಮಾತ್ ಇಂಡಿಯಾ ಇನ್ಫೋಸಿಸ್ ಕಂಪನಿ, ಇಫ್ ದೇ ಹ್ಯಾವ್ ಬ್ರಾಂಚಸ್ ಇನ್ ಅನದರ್ ಫಾರಿನ್ ಕಂಟ್ರಿ, they have to follow the rules and regulation of the foreign country, because the rules and regulation and the system of politics is differ from one country to another country. ಬಹಳಷ್ಟು ಡಿಫ್ರೆನ್ಸಸ್ ಆಗುತ್ತೆ. ಹಾಗಾಗಿ ಇವನ್ ದ ಟ್ಯಾಕ್ಸ್ ಲಾಸ್ ಎಸ್ಪೆಷಲಿ ದ ಟ್ಯಾಕ್ಸ್ ಲಾಸ್ ಆಫ್ ಇಂಡಿಯನ್ ಗೌರ್ಮೆಂಟ್ ಅಂಡ್ ಅದರ್ ಕಂಟ್ರೀಸ್ ಗೌರ್ಮೆಂಟ್ ವಿಲ್ ಡಿಫರ್. ಹಾಗಾಗಿ ಆ ದೇಶದ ಟ್ಯಾಕ್ಸ್ ಲಾಸ್ಗೆ, ಆ ದೇಶದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ನಾವು ಚೇಂಜಸ್ ಮಾಡಿಕೊಳ್ಳೇಬೇಕು ವೆನ್ ವಿ ಆರ್ ಡೂಯಿಂಗ್ ಅನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ವಿತ್ ದ ಫಾರಿನ್ ಕಂಟ್ರಿ. ಸೊ ನೆಕ್ಸ್ಟ್ ಪಾಯಿಂಟ್ ಅಂತ ಬಂದಾಗ 5th ಪಾಯಿಂಟ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಈಸ್ ಸಬ್ಜೆಕ್ಟ್ ಟು ರಿಸ್ಟ್ರಿಕ್ಷನ್ ಅಂತ ಹೇಳ್ತಾರೆ. ಏನ್ ಸಬ್ಜೆಕ್ಟ್ ರಿಸ್ಟ್ರಿಕ್ಷನ್ ಅಂತ ಹೇಳಿದಾಗ ದೇರ್ ಆರ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್ ಪ್ಲೇಸ್ಡ್ ಬೈ ಕಂಟ್ರೀಸ್. ಕೆಲವೊಂದು ದೇಶಗಳು ಕೆಲವೊಂದು ದೇಶದ ಎಕ್ಸ್ಪೋರ್ಟ್ ಇಂಪೋರ್ಟ್ ಮೇಲೆ ರಿಸ್ಟ್ರಿಕ್ಷನ್ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ COVID-19 ಕೇಸ್ ಅಂದರೆ ಕರೋನಾ ಕೇಸಸ್ ಅಂತ ಏನು ವೈರಸ್ ಬಂದಾಗ
ಚೈನಾದಿಂದ ಹಲವಾರು ದೇಶಗಳು ಆ ದೇಶಕ್ಕೆ ಮಾಡ್ಕೊಳ್ತಕ್ಕಂಥ ಇಂಪೋರ್ಟ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತು ದೇರ್ ಈಸ್ ಎ ರಿಸ್ಟ್ರಿಕ್ಷನ್. ಇಂಡಿಯನ್ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಎಲ್ಲ ದೇಶಗಳಿಗೆ ತನ್ನ ರಫ್ತನ್ನು ನಿಲ್ಲಿಸ್ಬಿಟ್ಟಿದೆ. ಯಾಕೆ ನಿಲ್ಲಿಸಿದೆ ಅಂದರೆ ಬಿಕಾಸ್ ಆಫ್ ದ ಸೀರಿಯಸ್ನೆಸ್ ಆಫ್ ಕೊರೋನಾ ವೈರಸ್. ಹಾಗಾಗಿ ಈ ಥರದ ಕೆಲವೊಂದು ಅಂದರೆ ಈಗಿನ ಆ ಕೊರೋನಾ ವೈರಸ್ನ ರಿಸ್ಟ್ರಿಕ್ಷನ್ಸ್ ಆಗಿದೆ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ದೇಶಗಳು ಕೆಲವೊಂದು ಪ್ರಾಡಕ್ಟ್ನ ನಮ್ಮ ದೇಶಕ್ಕೆ ನೀವು ಎಕ್ಸ್ಪೋರ್ಟ್ ಮಾಡಬೇಡಿ ಅಥವಾ ನಾವು ಆ ಒಂದು ಪ್ರಾಡಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ ಅಂತಕ್ಕಂಥ ರಿಸ್ಟ್ರಿಕ್ಷನ್ಸ್ ಆಗುತ್ತೆ. ಸೊ ಹಾಗಾಗಿ ದಟ್ ಇಸ್ ಎ ಪ್ರಾಬ್ಲಮ್. ಅದು ಯಾಕಾಗುತ್ತೆ? ಬಿಕಾಸ್ ದ ಟ್ರೇಡ್ ಅಗ್ರಿಮೆಂಟ್ ಬಿಟ್ವೀನ್ ದ ಟು ನೇಷನ್ಸ್, ದಟ್ ಇಸ್ ಎ ಬೈಲಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಆಗಿರ್ಬೋದು ಅಥವಾ ಯೂನಿಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಆಗಿರ್ಬೋದು. ಅಂಥ ಸಿಚುವೇಶನಲ್ಲಿ ನಾವು ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಈ ರಿಸ್ಟ್ರಿಕ್ಷನ್ಸ್ನೆಲ್ಲ ರಿಮೂವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಅದರ್ವೈಸ್ countries will put restrictions on export and import. Number 6, export and import procedural difficulties. It is very complex in nature because importers and exporters may have to get the help of intermediaries or agencies like export houses and import houses. ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕಾಗಿದ್ರೆ the importers and the exporters has to depends on agencies ಅಥವಾ ಇಂಟರ್ಮೀಡಿಯರೀಸ್ ಲೈಕ್ ಎಕ್ಸ್ಪೋರ್ಟ್ ಹೌಸಸ್ ಅಂತ ಇರುತ್ತೆ. ಆ ಎಕ್ಸ್ಪೋರ್ಟ್ ಹೌಸಸ್ ಕೆಲಸ ಏನು? ಅವರು ಎಕ್ಸ್ಪೋರ್ಟರ್ಸಿಂದ ಬರ್ತಕ್ಕಂಥ ಪ್ರಾಡಕ್ಟ್ನ ಅವರು ಒಂದು ಗೋಡೌನ್ ಹಾಕಿ ಆಮೇಲೆ ಅವ್ರೇನು ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ. ಅಥವಾ ಈವನ್ ಇಂಪೋರ್ಟ್ ಅಂತ ಮಾಡಿದಾಗ ಅವರು ಇಂಪೋರ್ಟ್ ಹೌಸಲ್ಲಿ ಅದನ್ನು ಫಸ್ಟು ಗೂಡ್ಸ್ನ ತಗೊತಾರೆ, ಆಮೇಲೆ ಅವರು ಮತ್ತೆ ಸಪ್ಲೈ ಮಾಡ್ತಕ್ಕಂಥದ್ದು. ಅಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಹಳ ಡಿಫಿಕಲ್ಟ್ ಇದೆ. ವಿ ಹ್ಯಾವ್ ಟು ಡಿಪೆಂಡ್ ಅಪಾನ್ ದ ಏಜೆನ್ಸೀಸ್. ಡಾಕ್ ಹೌಸ್ ಅಂತ ಬರುತ್ತೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಪ್ರೊಸೀಜರಲ್ಲಿ. ಡಾಕ್ ಹೌಸ್ ಅಂದರೆ ಏನು ಅಂದರೆ ಕೆಲವೊಂದ್ಸಲ ಎಕ್ಸ್ಪೋರ್ಟರ್ ಅಥವಾ ಇಂಪೋರ್ಟರ್ ಶಿಪ್ಪಿಂದ ಬಂದಾಗ ಅಥವಾ ಏರ್ ಟ್ರಾನ್ಸ್ಪೋರ್ಟೇಷನ್ ಬಂದಾಗ ಗೂಡ್ಸ್ನ ಇನ್ ಟೈಮಲ್ಲಿ ತಗೊಳ್ಳಿಲ್ಲ ಅಂದರೆ ದೇ ವಿಲ್ ಪ್ಲೇಸ್ ಇನ್ ದ ಡಾಕ್ ಹೌಸ್. ಅದನ್ನೆಲ್ಲ ಯಾರು ಮಾಡ್ತಾರೆ ಆ ಕೆಲಸ? ಎಕ್ಸ್ಪೋರ್ಟ್ ಹೌಸಸ್ ಅಥವಾ ಇಂಪೋರ್ಟ್ ಹೌಸಸ್ ಅಂತ ಹೇಳ್ತೀವಿ. ಅವರು ಕೆಲಸ ಏನು? ಬಂದಂತಹ ಪ್ರಾಡಕ್ಟ್, ಇಂಪೋರ್ಟ್ ಆಗಿ ಬಂದಂಥ ಪ್ರಾಡಕ್ಟ್ನ ಅವರು ಆ ಹೌಸಲ್ಲಿ ಇಟ್ಕೊತಾರೆ, ಜೊತೆಗೆ ಅವು ಬೇಕಾದಾಗ ಸಪ್ಲೈ ಮಾಡ್ತಾರೆ. ಅಥವಾ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಎಕ್ಸ್ಪೋರ್ಟ್ ಆಗ್ತಕ್ಕಂಥ ಪ್ರಾಡಕ್ಟ್ನ ಅವ್ರ ಹೌಸಲ್ಲಿ ಇಡ್ತಾರೆ. ಹೌಸ್ ಅಂತ ಹೇಳಿದಾಗ ಜಸ್ಟ್ ಲೈಕ್ ಎ ಗೋಡನ್ ಶಾಪ್ ಅಥವಾ ಒಂದು ಕಾಂಪ್ಲೆಕ್ಸ್ ಹೆವಿ ಗೋಡನ್ ಥರ ಇರುತ್ತೆ, ಅಲ್ಲಿ ಇರ್ತಾರೆ. ದೆನ್ ದೇ ವಿಲ್ ಮೇಕ್ ಅನ್ ಎಕ್ಸ್ಪೋರ್ಟ್. ಸೊ ಹಾಗಾಗಿ ದೇ ಹ್ಯಾಸ್ ಎ ಪ್ರೊಸೀಜರ್ ಡಿಫಿಕಲ್ಟೀಸ್ ಬಿಕಾಸ್ it become complex for the businessman to depend upon these houses, and it is a time consuming and expensive. Yakandre we have to pay for retaining the goods or products in export houses or import houses. ನಾವು ಎಷ್ಟು ದಿನ ಅಥವಾ ಎಷ್ಟು ಟನ್ಗಳ ಗಟ್ಟಲೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಥವಾ ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ, ಅಷ್ಟು ಟನ್ ಮೇಲೆ we have to pay the amount. Because and it is also time consuming process ಕೂಡ ಆಗುತ್ತೆ. ಹಾಗೆ ದಿಸ್ ಆರ್ ಡಿಫಿಕಲ್ಟೀಸ್. ಅಂಡ್ ನಂಬರ್ 7, ಡಾಕ್ಯುಮೆಂಟೇಷನ್ ಅಂತ ಬಂದಾಗ while importing and exporting of the goods in the international business, the exporters or the importers has to maintain certain documents. ಹಲವಾರು ಡಾಕ್ಯುಮೆಂಟ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಮೊದಲು ಒಂದು ಇನ್ವಾಯ್ಸ್ ಅಂತ ಇರಲೇಬೇಕು, ಪ್ರಾಫಾರ್ಮಾ ಇನ್ವಾಯ್ಸ್. ಇನ್ಶೂರೆನ್ಸ್ ಮಾಡಿಸ್ಬೇಕು, ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಲೆಟರ್ ಆಫ್ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಏರ್ವೇ ಬಿಲ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಪ್ಯಾಕಿಂಗ್ ಆಗಿರ್ಬೋದು, ಆ ಕಾಸ್ಟ್, ಡಾಕ್ ಡ್ಯೂಸ್ ಆಗಿರ್ಬೋದು. ಈ ರೀತಿ ಹಲವಾರು ರೀತಿಯಾದಂಥ ಬಹಳಷ್ಟು ಡಾಕ್ಯುಮೆಂಟ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ ಮುಖಾಂತರ ನಾವು ಕೊಟ್ಟರೆ ದೇ ವಿಲ್ ಮೇಕ್ ಎಕ್ಸ್ಪೋರ್ಟ್ ಆರ್ ಇಂಪೋರ್ಟ್. ಈ document preparation again become a complex for the businessman. That is also the problem. Then problem of information. Ye information problem antare enu? It is difficult for a businessman engaged in the international business to get quick, adequate and updated information which is required for the smooth functioning of international business. Andre ಫಾರಿನ್ ಮಾರ್ಕೆಟಲ್ಲಿ ನಡೀತಾ ಇರ್ತಕ್ಕಂತಹ ಕೆಲವೊಂದು ಟ್ರಾನ್ಸಾಕ್ಷನ್ ನಮಗೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ.
ಇಟ್ ಟೇಕ್ಸ್ ಟೈಮ್. ಹಾಗಾಗಿ ನಾವು ಸಡನ್ನಾಗಿ ಪ್ರೊಡಕ್ಷನ್ನ ಚೇಂಜ್ ಮಾಡ್ಕೊಳ್ಳೋದಾಗಲಿ ಅಥವಾ ಪ್ರೊಡಕ್ಷನ್ನ ಕಡಿಮೆ ಮಾಡ್ಕೊಳ್ಳೋದಾಗಲಿ ಇಮಿಡಿಯೇಟಾಗಿ ಆಗೋದಿಲ್ಲ. ಇಟ್ ಟೇಕ್ಸ್ ಟೈಮ್. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ದ ಇನ್ಫಾರ್ಮೇಷನ್ ಹ್ಯಾಸ್ ಟು ಬಿ ಬಾರೋಡ್ ಅಟ್ ಅನ್ ಅರ್ಲಿಯರ್ ಸ್ಟೇಜ್. ಸೊ ಆ ಒಂದು ಪ್ರಾಬ್ಲಮ್ ಕೂಡ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ. ಬಿಕಾಸ್ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಮಾರ್ಕೆಟಲ್ಲಿ ಒಂದು ಪ್ರಾಡಕ್ಟ್ಗೆ ನಮಗೆ ಇನ್ಫಾರ್ಮೇಷನ್ ಅನ್ಅವೈಲಬಿಲಿಟಿ ಇರುತ್ತೆ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಕೊರೋನಾ ವೈರಸ್ ಅಟ್ಯಾಕ್ ಆದಾಗ ಹಲವಾರು ಜನ ರೈತರು ಹಲವಾರು ರೀತಿಯಿಂದ ಪ್ರಾಡಕ್ಟ್ನ ಬೆಳೆದಿದ್ರು. ಎಸ್ಪೆಷಲಿ ಫ್ಲವರ್ಸ್. ಆ ಫ್ಲವರ್ಸು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಫ್ಲವರ್ಸ್. ದೇ ಡೋಂಟ್ ನೋ ದ ಸಿಚುಯೇಷನ್ ವುಡ್ ಕಮ್ ಲೈಕ್ ದಟ್. ಅವ್ರಿಗೆ ಆ ಮಾಹಿತಿ ಹೇಗೆ ಗೊತ್ತಾಗುತ್ತೆ? ಅವರೇ ಬಹಳ ತಿಂಗಳ ಕಾಲ ಅವರ ಒಂದು ಫಾರ್ಮ್ ಹೌಸಲ್ಲಿ ಬೆಳೆದಿದ್ರು, ಅದು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕ್ವಾಲಿಟಿ ಇರ್ತಕ್ಕಂಥ ಫ್ಲವರ್ಸು. ಬಟ್ ದೇ ಆರ್ ಅನೇಬಲ್ ಟು ಎಕ್ಸ್ಪೋರ್ಟ್. ಕಾರಣ ಇಂಟರ್ನ್ಯಾಷನಲ್ ಟ್ರೇಡ್ ಮಾರ್ಕೆಟ್ ದೇ ಹ್ಯಾವ್ ರಿಸ್ಟ್ರಿಕ್ಟೆಡ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಎಕ್ಸ್ಪೋರ್ಟ್. ಹಾಗೆ ಆ ಥರ ಇನ್ಫಾರ್ಮೇಷನ್ ಭಾಳಷ್ಟು ಕ್ವಿಕ್ಕಾಗಿ ಸಿಗೋದಿಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಆ್ಯಂಡ್ ಕಾಂಪಿಟೇಷನ್ ವಿತ್ ದ ಡೆವಲಪ್ಡ್ ಕಂಟ್ರೀಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್. ಡೆವಲಪಿಂಗ್ ಕಂಟ್ರೀಸ್ ಆ್ಯಂಡ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಈ ಕಾನ್ಸೆಪ್ಟ್ ಭಾಳ ರೇರಾಗಿ ಯೂಸ್ ಮಾಡ್ತೀವಿ. ಡೆವಲಪಿಂಗ್ ಕಂಟ್ರೀಸ್ ಕೆನಾಟ್ ಕಾಂಪೀಟ್ ವಿತ್ ದ ಡೆವಲಪ್ಡ್ ಕಂಟ್ರೀಸ್ ಇನ್ ಟರ್ಮ್ಸ್ ಆಫ್ ಪ್ರೈಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಆ್ಯಂಡ್ ಈವನ್ ದ ಕ್ಯಾಪಿಟಲ್. It is very difficult for them to compete with the developed countries. Price ಟರ್ಮಲ್ಲಿ ಆಗಿರ್ಬೋದು, ಕ್ವಾಲಿಟಿ ಟರ್ಮ್ಸಲ್ಲಿ ಆಗಿರ್ಬೋದು. ಒಂದು ಕಾಲದಲ್ಲಿ 10 ವರ್ಷಕ್ಕೆ ಮುಂಚೆ ಇಂಡಿಯಾದಲ್ಲಿ ಬಹಳಷ್ಟು ಜನ ಫಾರಿನ್ ಪ್ರಾಡಕ್ಟ್ನೇ ಬಹಳಷ್ಟು ಎಂಟರ್ಟೈನ್ ಮಾಡ್ತಾರೆ ಬಿಕಾಸ್ ಆಫ್ ದ ಕ್ವಾಲಿಟಿ ಆ್ಯಂಡ್ ದ ಪ್ರೈಸ್ ಡ್ಯೂರಬಿಲಿಟಿ ಆ್ಯಂಡ್ ಇವನ್ ದ ಟೆಕ್ನಾಲಜಿ ಆಲ್ಸೋ. ಬಟ್ ಈಗಿನ ಒಂದು ಸಿಚುಯೇಷನ್ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಬಹಳಷ್ಟು the publics of India, the peoples of India, they are more liking for the Indian product because we are also improving the technology like foreign countries also. ಹಾಗಾಗಿ ಕಾಂಪಿಟೇಷನ್ ವಿತ್ ದ ಡೆವಲಪ್ಡ್ ಕಂಟ್ರೀಸು ಕೂಡ ಒಂದು ಪ್ರಾಬ್ಲಮ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ವಿ ಆರ್ ಇಂಪ್ರೂವಿಂಗ್ ದಟ್ ಇನ್ ಇಂಡಿಯಾ. ಆ್ಯಂಡ್ ಎಕ್ಸ್ಪ್ಲಾಟೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಬಂದಾಗ, ಇಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಅಂತ ಬಂದಾಗ ಒಂದು ಫಾರೆಸ್ಟ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಫಾಸಿಲ್ ಫ್ಯೂಯಲ್ಸ್ ಆಗಿರ್ಬೋದು, ಸಾಯಿಲ್, ಇನ್ನು ಹಲವಾರಿದೆ. ನ್ಯಾಚುರಲ್ ರಿಸೋರ್ಸಸ್ ಎಕ್ಸ್ಪ್ಲಾಟೇಷನ್ ಅಂತ ಬಂದರೆ, ಒಂದು ದೇಶ ಫಾರಿನ್ ಕಂಟ್ರಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಅವ್ರಿಗೆ ಲ್ಯಾಂಡ್ ಕೊಡ್ತೀವಿ, ವಾಟರ್ ಫೆಸಿಲಿಟಿ ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಕೊಡ್ತೀವಿ. ಒಂದು ಕೈಗಾರಿಕೆ ಅಂತ ನಾವು ಸ್ಟಾರ್ಟ್ ಮಾಡಿದಾಗ ಆ ಇಂಡಸ್ಟ್ರಿಯಿಂದ ಬರ್ತಕ್ಕಂಥ ಎಫ್ಲುಯೆಂಟ್ಸ್, ವೇಸ್ಟೇಜಸ್ನೆಲ್ಲ ನಾವೇನು ಮಾಡ್ತಾ ಇದ್ದೀವಿ, ನೀರಿಗೆ ಬಿಡ್ತಾ ಇದ್ದೀವಿ, ನದಿ, ಕೆರೆ. ಹಾಗಾಗಿ ಅಲ್ಲೇನಾಗ್ತಾ ಇದೆ, ಆ ವಾಟರ್ ಏನಾಗ್ತದೆ, ಕಂಟ್ಯಾಮಿನೇಟೆಡ್ ವಾಟರ್ ಆಗ್ತಾ ಇದೆ, ವಿಚ್ ಈಸ್ ವೆರಿ ಡಿಫಿಕಲ್ಟ್ ಟು ಯೂಸ್ ಫಾರ್ ದ ಎನಿ ಪರ್ಸನ್ ಆರ್ ಈವನ್ ಅನಿಮಲ್. ಅದರಿಂದ ಹಲವಾರು ರೀತಿಯಾದಂತಹ ಡಿಸೀಸಸ್ ಕೂಡ ಬರ್ತಾ ಇದೆ. ಅಂದರೆ ಈ ನ್ಯಾಚುರಲ್ ರಿಸೋರ್ಸಸ್ನ ನಾವು ಎಷ್ಟರ ಮಟ್ಟಿಗೆ ನಾವು ಪ್ರಿಸರ್ವ್ ಮಾಡ್ತೀವಿ, ಅಷ್ಟು ಗ್ಲೋಬಲ್ ಎನ್ವೈರನ್ಮೆಂಟ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ನಾವು ರೆಡ್ಯೂಸ್ ಮಾಡ್ಬೋದು. ಬಟ್ ಡ್ಯೂ ಟು ದೀಸ್ ಓವರ್ ಎಕ್ಸ್ಪ್ಲಾಟೇಷನ್, ನಾವು KGF ಅಲ್ಲಿ, ಕೋಲಾರ್ ಗೋಲ್ಡ್ ಮೈನ್ಸಲ್ಲಿ ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ ಗೋಲ್ಡ್. ಆ ಗೋಲ್ಡ್ ಇವತ್ತು ಕೂಡ KGF ಅಲ್ಲಿ ಇನ್ನೂ ಗೋಲ್ಡ್ ಮಿನರಲ್ಸ್ ಇದೆ. ಬಟ್ ಅಷ್ಟೊಂದು ಆಳದಲ್ಲಿ ಹೋಗಿ ನಾವು ಗೋಲ್ಡ್ನ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಹೋದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದ ಮ್ಯಾನ್ ಆರ್ ದ ವರ್ಕರ್ ಟು ಸರ್ವೈವ್ ಇನ್ ದಟ್ ಸಿಚುವೇಶನ್. ಅಷ್ಟು ಆಳದಲ್ಲಿದೆ. ಹಾಗಾಗಿ ಏನು ಮಾಡಿದ್ವಿ, ಆ ರಿಸೋರ್ಸಸ್ನ ನಾವೇನು ಮಾಡಿದ್ವಿ, ಆ KGF ಗೋಲ್ಡ್ ಮೈನ್ಸ್ನ ನಾವು ಸ್ಟಾಪ್ ಮಾಡಿದ್ವಿ. ಅಂದರೆ ಆ ಕೋಲಾರ್ ಗೋಲ್ಡ್ ಮೈನ್ಸ್ಲಿ ನಾವು ಎಷ್ಟು ಲ್ಯಾಂಡ್ನ ಡಿಗ್ ಮಾಡಿದ್ವಿ, ಆಳಕ್ಕೆ ಹೋಗಿದ್ದೀವಿ ಅಂದರೆ ಸಮಥಿಂಗ್ ಇಟ್ ಬಿಕಮ್ ಅರ್ಥ್ಕ್ವೇಕ್ ಇನ್ ಅಂಡ್ ಸರೌಂಡಿಂಗ್ಸ್ ಆಫ್ ದ ಕೋಲಾರ್ ಗೋಲ್ಡ್ ಮೈನ್. ಅಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆ್ಯಂಡ್ ಈವನ್ ಮೆನಿ ಆಫ್ ದ ಲೇಬರರ್ಸ್ ಆರ್ ದ ವರ್ಕರ್ಸ್ ವರ್ ಡೈಡ್ ವೈಲ್ ಡಿಗ್ಗಿಂಗ್ ಆರ್ ವೈಲ್ ಎಕ್ಸ್ಟ್ರಾಕ್ಟಿಂಗ್ ದ ಕೋಲಾರ್ ಗೋಲ್ಡ್ ಮೈನ್ಸ್ ಇನ್ ದ ಕೋಲಾರ್.
ಹಾಗಾಗಿ ಈ ಥರದ ಒಂದು ನ್ಯಾಚುರಲ್ ರಿಸೋರ್ಸ್ನ ಓವರ್ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀವಿ, ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಈಸ್ ಆಲ್ಸೋ ರಿಲೇಟಿಂಗ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್. ಹಾಗಾಗಿ ಇಟ್ ಈಸ್ ಆಲ್ಸೋ ಒಂದು ಪ್ರಾಬ್ಲಮ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇನ್ನು ಹಲವಾರು ಪ್ರಾಬ್ಲಮ್ಸ್ ಇದೆ, ಬಟ್ ದೀಸ್ ಆರ್ ದ ಮೇಜರ್ ಪ್ರಾಬ್ಲಮ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಥ್ಯಾಂಕ್ ಯು.